ಹಲೋ ಡೈಮಂಡ್ಸ್, ವೆಲ್ಕಮ್ ಟು ಎನಾ ಟೆಕ್ ವರ್ಡ್. 1.83 ಇಂಚಸ್ ನ ಡಿಸ್ಪ್ಲೇ ಸ್ಕ್ರೀನ್ ಸೈಜ್ ಹೊಂದಿರುವಂತ ಈ ಸ್ಮಾರ್ಟ್ ವಾಚ್ ಅಲ್ಲಿ ನಮಗೆ ಕಾಲಿಂಗ್ ಫೀಚರ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಕಾಲಿಂಗ್ ಫೀಚರ್ ಅಲ್ಲದೇನೆ ನಮ್ಗೆ ಇದರಲ್ಲಿ ಲೈವ್ ಟರ್ನ್ ಟು ಟರ್ನ್ ನ್ಯಾವಿಗೇಷನ್ಸ್ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಮತ್ತೆ ಇದರಲ್ಲಿ ಲೈವ್ ಕ್ರಿಕೆಟ್ ಸ್ಕೋರ್ ಕೂಡ ನೋಡೋದಕ್ಕೆ ಸಿಗುತ್ತಂತೆ. ಸೊ ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ವಿಡಿಯೋದಲ್ಲಿ ಮಾತಾಡೋಣ. ಸೊ ಈ ವಾಚ್ ನ ಕಂಪ್ಲೀಟ್ ಇವತ್ತು ಅನ್ಬಾಕ್ಸ್ ಮಾಡಿ ರಿವ್ಯೂ ಮಾಡಿ ನೋಡೋಣ. ಇದು ಬೋಟ್ ಸ್ಟೋಮ್ ಕಾಲ್ 3 ಜಸ್ಟ್ 1300 ರೂಪಾಯಿಗೆ ಸಿಗುವಂತ ಈ ವಾಚ್ ನ ನೀವೇನಾದ್ರೂ ಫ್ಲಿಪ್ಕಾರ್ಟ್ ಅಲ್ಲಿ ಆರ್ಡರ್ ಮಾಡಿದ್ರೆ ಜೊತೆಗೆ ನಿವಿಯಾ ಸಾಫ್ಟ್ ನ ಮಾಯಿಶ್ಚರೈಸರ್ ಕ್ರೀಮ್ ಕೂಡ ಫ್ರೀ ಆಗಿ ಕೊಡ್ತಾ ಇದ್ದಾರೆ. ಇದೇನಕ್ಕೆ ಅಂತ ಗೊತ್ತಿಲ್ಲ. ಸೊ ನೆನ್ನೆ ಒಂದು ಅಮೆಝಾನ್ ಪಾರ್ಸಲ್ ಬಂದಿತ್ತು, ಬಟ್ ಆದ್ರೆ ಇವತ್ತು ಫ್ಲಿಪ್ಕಾರ್ಟ್ ಇಂದ ಪಾರ್ಸಲ್ ಬಂದಿದೆ. ಫಸ್ಟ್ ಈ ಪ್ಯಾಕೇಜ್ ಒಳಗಡೆ ಏನಿದೆ ಅಂತ ನೋಡ್ಕೊಳ್ಳೋಣ. ಸೊ ಪ್ಯಾಕೇಜ್ ನ ಓಪನ್ ಮಾಡೋದಕ್ಕಿಂತ ಮುಂಚೆ ಪ್ಯಾಕೇಜ್ ನ ಸುತ್ತಲೂ ನಮಗೆ ಈ ರೀತಿ ನಂಬರ್ಸ್ ಆದ್ರೆ ಕೊಟ್ಟಿರ್ತಾರೆ. ಈ ನಂಬರ್ಸ್ ಏನಾದ್ರು ಕಟ್ ಆಗಿದ್ರೆ, ಈ ನಂಬರ್ಸ್ ಮಿಸ್ಸಿಂಗ್ ಇದ್ರೆ ಪ್ಯಾಕೇಜ್ ನ ಅಕ್ಸೆಪ್ಟ್ ಮಾಡಬಾರ್ದು ಅಂತ ನಮ್ಗೆ ಇಲ್ಲಿ ಡಿಸ್ಕ್ಲೈಮರ್ ಕೂಡ ಕೊಟ್ಟಿದ್ದಾರೆ. ಈ ಕಡೆ ಅಡ್ರೆಸ್ ಇದೆ, ಯಾರು ನೋಡಬಾರ್ದು. ಸೇಫ್ಟಿ ಪರ್ಪಸ್ಗೆ ಅಡ್ರೆಸ್ ಕಿತ್ತಿಕ್ಕಿದ್ದೀನಿ. ಪ್ಯಾಕೇಜ್ ಓಪನ್ ಮಾಡಬೇಕು ಅಂದ್ಕೊಂಡಾಗ್ಲಿಂದ ಇದ್ರೊಳಗಡೆ ಏನೋ ಇದೆ ಅಂತ ಅನ್ನಿಸ್ತಾನೆ ಇತ್ತು. ಸೊ ಫಸ್ಟ್ ಓಪನ್ ಮಾಡ್ಕೊಂಡ್ರೆ ನಮ್ಗೆ ಇದ್ರಲ್ಲಿ ಒಂದು ಸ್ಮಾರ್ಟ್ ವಾಚ್ ಇದೆ, ಜೊತೆಗೆ ಒಂದು ನಿವಿಯಾ ಸಾಫ್ಟ್ದು ಫೇರ್ ಅಂಡ್ ಲವ್ಲಿ ಕೊಟ್ಟಿದ್ದಾರೆ. ಫೇರ್ ಅಂಡ್ ಲವ್ಲಿ ಎಲ್ಲ ಇದು ಫೇರ್ ಅಂಡ್ ಲವ್ಲಿ ಅಲ್ಲ, ಇದು ನೀರಿಗೆ ಎಕ್ಸ್ಟ್ರಾ ಹಾಕೊಟ್ರು ಅಂತ ನನಗೆ ಗೊತ್ತಾಗಿಲ್ಲ. ಇದೇ ಬೇರೆ ಪ್ರಾಡಕ್ಟ್ ಇದು ಇದ್ರೊಳಗಡೆ ಏನಕ್ಕೆ ಹಾಕೊಟ್ರು. ಎಲ್ಲ ಆರ್ಡರ್ ಮಾಡಿದಾಗ ಆರ್ಡರ್ ಪ್ಲೇಸ್ ಮಾಡಿರೋರು ಪ್ರೊಫೈಲ್ ಪಿಕ್ ನೋಟಿರ್ಬೇಕು. ಈ 10 ರೂಪಾಯಿ ಫೇರ್ ಅಂಡ್ ಲವ್ಲಿನ ಆಮೇಲೆ ಅನ್ಬಾಕ್ಸ್ ಮಾಡೋಣ. ಫಸ್ಟ್ ಇದನ್ನ ನೋಡೋಣ ಅಂತ. ಎಷ್ಟಿದೆ MRP ಫ್ರೀ ಸ್ಯಾಂಪಲ್. ಫಸ್ಟ್ ಇದನ್ನ ಅನ್ಬಾಕ್ಸ್ ಮಾಡ್ಕೊಳ್ಳೋಣ. ಒಂದ್ ಕಡೆ ಮಾಡಿದ್ರೆ ಸಾಕು, ಮುಂದೆ ಹಿಂದೆ ಎರಡೂ ಕಡೆ ಮಾಡಿದ್ರೆ. ಇದರ ಬಾಕ್ಸ್ ಒಳಗಡೆ ನೋಡ್ಕೊಂಡ್ರೆ ನಮಗೆ ಒಂದು ಸ್ಮಾರ್ಟ್ ವಾಚು, ಒಂದು ಟೈಪ್ A to ಮ್ಯಾಗ್ನೆಟಿಕ್ ಚಾರ್ಜಿಂಗ್ ಕೇಬಲ್, ಮತ್ತೆ ಸ್ವಲ್ಪ ಸ್ಟಿಕ್ಕರ್ಸ್, ಮತ್ತೆ ಥ್ಯಾಂಕ್ ಯು ಅಂದ್ಬಿಟ್ಟು ಬೋಟ್ ಅಹೆಡ್ ಅಂದ್ಬಿಟ್ಟು ಒಂದು ರಾಕ್ ಇನ್ ಇಂಡಿಯಾ ಅಂತ ಒಂದು ರೆಡ್ ಕಾರ್ಡ್ ಕೊಟ್ಟಿದ್ದಾರೆ. ಮತ್ತೆ ಇದ್ರ ಜೊತೆಗೆ ಒಂದು 1 year ವಾರಂಟಿ ಕಾರ್ಡ್ ಇದೆ, ಇನ್ನೊಂದು ಯೂಸರ್ ಮ್ಯಾನ್ಯುವಲ್ ಇದೆ, ಇನ್ನೊಂದು ಅವರ ಬ್ರ್ಯಾಂಡ್ ಅಲ್ಲಿ ಬೇರೆ ಏನೇನು ಪ್ರಾಡಕ್ಟ್ಸ್ ಇದೆ ಅಂತ ಒಂದು ಸೆಲ್ಫ್ ಮಾರ್ಕೆಟಿಂಗ್ ಮ್ಯಾನ್ಯುವಲ್ ಆದ್ರೆ ಕೊಟ್ಟಿದ್ದಾರೆ. ಸೊ ಇದು ಬಿಟ್ರೆ ನಮಗೆ ಬಾಕ್ಸ್ ಒಳಗಡೆ ಇನ್ನೇನು ಇಲ್ಲ. ಇದು ಚಪ್ಲಿಗೆ ಹಾಕೋ ಮೆಟ್ರೋಲ್ ಇದು. ಇದನ್ನೆಲ್ಲ ಸ್ವಲ್ಪ ಸೈಡ್ಗೆ ಸೇರಿಸ್ಬಿಟ್ರೆ ಸ್ಮಾರ್ಟ್ ವಾಚ್ ಮೇಲೆ ಒಂದು ಚಿಕ್ಕ ಸ್ಟಿಕ್ಕರ್ ಇದೆ, ಇದನ್ನ ಓಪನ್ ಮಾಡ್ಕೊಳ್ಳೋಣ. ಇದ್ರ ಹಿಂದ್ಗಡೆನೂ ನಮ್ಗೊಂದು ಚಿಕ್ಕ ಸ್ಟಿಕ್ಕರ್ ಇದೆ, ಇದನ್ನು ಓಪನ್ ಮಾಡ್ಕೊಳ್ಳೋಣ. ಸೊ ಫಸ್ಟ್ ನನಗೆ ವಾಚ್ನ ಕೈಗೆ ಹಾಕೊಂಡಿದ ತಕ್ಷಣ ನನಗೆ ರಬ್ಬರ್ ಸ್ಟ್ರಾಪ್ ಆದ್ರೆ ನೋಡೋದಕ್ಕೆ ಸಿಗ್ತಾ ಇದೆ. ಇದು ಸಿಲಿಕಾನ್ ರಬ್ಬರ್ ಆಗಿರುತ್ತೆ. ಮತ್ತೆ ಸೈಡ್ ಬಿಲ್ಡ್ ನೋಡ್ಕೊಂಡ್ರೆ ನಮಗೆ ಫುಲ್ ಕಂಪ್ಲೀಟ್ ಪ್ಲಾಸ್ಟಿಕ್ ಬಿಲ್ಡ್ ಆಗಿದ್ದು ನಮಗೆ ಒಂದು ಡೀಸೆಂಟ್ ಆಗಿರುವಂತ ಸ್ಕ್ರೀನ್ ನೋಡೋದಕ್ಕೆ ಸಿಗುತ್ತೆ. ಸೊ 4 ಕಡೆನೂ ಒಂದು ಲೆವೆಲ್ಗೆ ಈಕ್ವಲ್ ಆಗಿರುವಂತ ಬೆಜಲ್ಸ್ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಮತ್ತೆ ಇದರಲ್ಲಿ ರೊಟೇಟಿಂಗ್ ಕ್ರೌನ್ ಕೂಡ ಕೊಟ್ಟಿದ್ದು. ಇದಕ್ಕೆ ಬೋಟ್ ಕ್ರೆಸ್ಟ್ ಅಂತ ಆಪ್ ಬರುತ್ತೆ. ಈ ಆಪ್ ನ ಇನ್ಸ್ಟಾಲ್ ಮಾಡ್ಕೊಬೇಕು. ಈ ಆಪ್ ನ ಇನ್ಸ್ಟಾಲ್ ಮಾಡ್ಕೊಂಡು ಈ ವಾಚ್ನ ಫಸ್ಟ್ ಕನೆಕ್ಟ್ ಮಾಡ್ಕೊಳ್ಳೋಣ. ವಾಕ್ ಮಾಡ್ದೇನೆ ಇದ್ರಲ್ಲಿ ಕೌಂಟ್ ಸ್ಟೆಪ್ ತೋರಿಸ್ಬೇಕಲ್ಲ ಇವಾಗ. ಫುಟ್ ಸ್ಟೆಪ್ ಕೌಂಟ್ ಮಾಡ್ತಾ ಇಲ್ಲ, ಇದಕ್ಕೆ ಗೊತ್ತಾಯ್ತಾ ಇಲ್ಲ, ತೋರಿಸ್ತಾನೆ ಇಲ್ಲ. ಇದು ಎಲ್ಲೂ ಒಂದು ಜಾಗದಿಂದ ಕದಲ್ದೆ ಇದರಲ್ಲಿ ಕೌಂಟ್ ಸ್ಟೆಪ್ನ ತೋರಿಸೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ನಾನು ಕದಲ್ತಾನೆ ಇಲ್ಲ. ಇದು ಒಂದು ಸ್ಟೆಪ್ ಆದರೂ ಹಾಕಿ ತೋರಿಸ್ಬೇಕು ಇದ್ರಲ್ಲಿ. ನಾನು ಒಂದು ಹೆಜ್ಜೆನೂ ತೋರಿಸಿಲ್ಲ. ಇದು ಇವಾಗಲಾದರೂ ತೋರ್ಸಪ್ಪ ಸ್ಟೆಪ್ಸ್ ಲೆಕ್ಕ ಮಾಡ್ಕೊಳ್ಳಿ. ಇದೆಲ್ಲ ಅವ್ನು ಮಾಡ್ತಾವನೆ ಅನ್ಕೊಂಡ್ರ? ಗ್ರಹಗತಿ ಸಂದಾಕಿಲ್ವಂತೆ. ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬಂದ್ರೆ ಅವನ್ ಟಾಪ ಬರ್ತಾನೆ ಅಂತ ಇತಿ ಬುದ್ಧಿ ಜೋಶ್ರಿ ಹೇಳವ್ರೆ. ಓ 18 ಸ್ಟೆಪ್ ತೋರಿಸ್ಬಿಡ್ತು. 18 ಹಾಕದ್ನ ಇವಾಗ. ಓಕೆ, 1 ಸೆಕೆಂಡ್. 18 ಅಂತ ಲೆಕ್ಕ. 18 ಹೋಗಿ 1 ನೋ 18ರಲ್ಲೇ ಐತೆ. ಸರಿ, 18ಕ್ಕೆ ಕೂತಿರ್ತೀನಿ, ಕದಲೋದಿಲ್ಲ. 18 ಇದ್ದಿದ್ದು 19 ಆದರೂ ಆಗ್ಬೇಕು, ಇಲ್ಲ 20 ಆದರೂ ಆಗ್ಬೇಕು. ಒಂಚೂರು ಈ ಕಡೆ ಬರ್ತೀನಿ. ಹಾಂ, ಇವಾಗ 18ರಲ್ಲೇ ಐತೆ. ಇನ್ನೇನಿದೆ, ಆಯ್ತಲ್ಲ, ಮುಗೀತಲ್ಲ. 37 ಆಯ್ತು. 37 ಸ್ಟೆಪ್ಸೇ ಆಗಿಲ್ಲ. ಆಯ್ತು, 37ಇಂದನೇ ಲೆಕ್ಕ ಹಾಕೊಳ್ಳೋಣ. ಈ ರೊಟೇಟಿಂಗ್ ಕ್ರೌನ್ ವರ್ಕ್ ಆಯ್ತಿಲ್ಲ. ವಾಚ್ನ ಆನ್ ಮಾಡ್ಕೊತಿದ್ದಂಗೆ ನಮಗೆ ಹೋಮ್ ಸ್ಕ್ರೀನ್ ಈ ರೀತಿ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ಲಾಂಗ್ ಪ್ರೆಸ್ ಮಾಡಿದ್ರೆ ನಮಗೆ ಹೋಮ್ ಸ್ಕ್ರೀನ್ ಮೇಲೆ ನಮಗೆ ಡಿಫ್ರೆಂಟ್ ವಾಚ್ ಫೇಸಸ್ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ನಮ್ಗೆ ಯಾವ್ದು ಬೇಕು ಅದನ್ನ ಸೆಟ್ ಮಾಡ್ಕೊಬೋದು. ಬಟ್ ಇದರಲ್ಲಿ ಮಾರ್ಕೆಟಿಂಗ್ ಟ್ರಿಕ್ ಏನಂದ್ರೆ ಸ್ವಲ್ಪ ಬ್ಲಾಕ್ ಇರೋದನ್ನ ನೀವು ಸೆಟ್ ಮಾಡ್ಕೊಂಡ್ರೆ ಇದ್ರಲ್ಲಿ ಬೆಜಲ್ ಎಷ್ಟಿದೆ ಅನ್ನೋದು ಗೊತ್ತೇ ಆಗೋದಿಲ್ಲ. ಸೊ ಮತ್ತೆ ಇದರಲ್ಲಿ ವಾಚ್ ಫೇಸಸ್ ಮಾತ್ರ ನನಗೆ ತುಂಬಾ ಇಷ್ಟ ಆಯ್ತು. ಇನ್ನು ಏನಾದರೂ ಜಾಸ್ತಿ ವಾಚ್ ಫೇಸಸ್ ಬೇಕಂದ್ರೆ ನೀವು ಬೋಟ್ ಅವ್ರದ್ದೇ ಕ್ರಸ್ಟ್ ಅಂದ್ಬಿಟ್ಟು ಆ್ಯಪ್ ಇದೆ. ಸೊ ಆ್ಯಪ್ ಇಂದ ನೀವು ಇನ್ನೂ ಡಿಫ್ರೆಂಟ್ ವಾಲ್ ಪೇಪರ್ಸ್ನಾದ್ರೆ ಇಟ್ಕೊಬಹುದು. ನಿಮ್ಮ ಫೋಟೋನು ಸಹ ಇಲ್ಲಿ ವಾಲ್ ಪೇಪರ್ಗಾದ್ರೆ ಇಟ್ಕೊಬಹುದು. ಇದು ಕಾಲಿಂಗ್ ಸ್ಮಾರ್ಟ್ ವಾಚ್ ಆಗಿರೋದ್ರಿಂದ ಇದರಲ್ಲಿ ಎನಿ ಟೈಮ್ ನಮಗೆ ಬ್ಲೂಟೂತ್ ಕನೆಕ್ಟಿವಿಟಿ ಆದ್ರೆ ಕಂಟಿನ್ಯೂಸ್ ಆಗಿ ಇರಬೇಕಾಗುತ್ತೆ. ಈ ರೊಟೇಟಿಂಗ್ ಕ್ರೌನ್ ಮಾತ್ರ ವರ್ಕ್ ಆಗ್ತಾ ಇಲ್ಲ. ಇದರಲ್ಲಿ ಸ್ಟೋಮ್ ಕಾಲ್ 3+ ಅಂತ ಬರುತ್ತೆ. ಆ ಮಾಡಲ್ ಅಲ್ಲಾದ್ರೆ ಈ ಕ್ರೌನ್ ವರ್ಕ್ ಆಗುತ್ತೆ. ಇದರಲ್ಲಿ ಯಾವುದೇ ರೀತಿ ಕ್ರೌನ್ ಆದ್ರೆ ವರ್ಕ್ ಆಗೋದಿಲ್ಲ. ಮತ್ತೆ ಇದು ಕಂಪ್ಲೀಟ್ ಪ್ಲಾಸ್ಟಿಕ್ ಬಿಲ್ಡ್ ಆಗಿರೋದ್ರಿಂದ ಬಿಲ್ಡ್ ಒಂದು ಲೆವೆಲ್ಗೆ ಡೀಸೆಂಟ್ ಆಗಿದೆ. ಇದು ಸ್ವಲ್ಪ ಮೆಟಾಲಿಕ್ ಫಿನಿಶ್ ಆಗಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಸೊ ಇದು ಮೆಟಲ್ ಫಿನಿಶ್ ಇರೋದ್ರಿಂದ ಒಂದ್ ಸ್ವಲ್ಪ ಲುಕ್ ಚೆನ್ನಾಗಿ ಕಾಣಿಸುತ್ತೆ. ಮಾತ್ರ ಇದು ಕಲರ್ ನೋಡ್ತಿದ್ರೆ ನಂಗೆ ಕಂಪ್ಲೀಟ್ ಐಫೋನ್
ಐಫೋನ್ 13 ಸ್ಪೆಷಲ್ ಕಲರ್ ಗ್ರೀನ್ ಇತ್ತಲ್ವಾ, ಆ ಫೋನ್ ನ ಫೀಲ್ ಆದ್ರೆ ಕೊಡ್ತಾ ಇದೆ. ಮತ್ತೆ ಇದರಲ್ಲಿ ನಮಗೆ ಮೆನುವಲ್ ನೋಡ್ಕೊಂಡ್ರೆ ಕಾಲು, ಆಕ್ಟಿವಿಟಿ ರೆಕಾರ್ಡ್ಸ್, ಹಾರ್ಟ್ ರೇಟ್, SpO2, ಸ್ಲೀಪ್ ಮೋಡ್, ಬ್ರೀತ್ ಎಕ್ಸ್ಪೀರಿಯನ್ಸ್, ಈ ತರ ಸುಮಾರು ಮೋಡ್ಸ್ ಆದ್ರೆ ನಮ್ಗೆ ಇದ್ರಲ್ಲಿ ನೋಡಕ್ಕೆ ಸಿಗುತ್ತೆ. ಇದರಲ್ಲಿ ಮ್ಯೂಸಿಕ್ ಕಂಟ್ರೋಲ್ಸ್ ಇದೆ, ಸ್ವಲ್ಪ ಗೇಮ್ಸ್ ಕೂಡ ಇದೆ. ಗೇಮ್ಸ್ ನಮ್ಗೆ ಇದ್ರಲ್ಲಿ ಬಂದ್ಬಿಟ್ಟು ಹ್ಯಾಮ್ಸ್ಟರ್ ಒಂದು ಗೇಮ್ ಇದೆ, ಇನ್ನೊಂದು ಬಂದ್ಬಿಟ್ಟು ನಮ್ಗೆ ಜಸ್ಟ್ 2048 ಗೇಮ್ ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ. ಸೊ ಈ ಗೇಮ್ ಆದ್ರೆ ನಮ್ಗೆ ಇದ್ರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಗೇಮ್ ಕೂಡ ತುಂಬಾ ಫಾಸ್ಟ್ ಆಗಿ ರೆಸ್ಪಾನ್ಸ್ ಮಾಡ್ತಾ ಇದೆ. ಸೊ ಗೇಮ್ ಅಲ್ಲೂ ಕೂಡ ನಮ್ಗೆ ಯಾವ್ದೇ ರೀತಿಯಾದಂತ ಪ್ರಾಬ್ಲಮ್ ನೋಡೋದಕ್ಕೆ ಸಿಗೋದಿಲ್ಲ. ಸೊ ಮತ್ತೆ ನಮ್ಗೆ ಇದರಲ್ಲಿ ನ್ಯಾವಿಗೇಷನ್ ಸೆಟಪ್ ಕೂಡ ನೋಡೋದಕ್ಕೆ ಸಿಗುತ್ತೆ. ನೀವು ನಿಮ್ ಫೋನ್ ಅಲ್ಲಿ ಗೂಗಲ್ ಮ್ಯಾಪ್ಸ್ ಏನಾದ್ರು ಹಾಕೊಂಡಿದ್ರೆ ನಿಮ್ಗೆ ಫೋನ್ ಅಲ್ಲಿ ಟರ್ನ್ ಟು ಟರ್ನ್, ಎಲ್ಲಿ ಟರ್ನ್ ತಗೊಬೇಕು, ಎಲ್ಲಿ ಸ್ಟ್ರೈಟ್ ಹೋಗ್ಬೇಕು, ಎಲ್ಲಿ ರೈಟ್ ಟರ್ನ್, ಎಲ್ಲಿ ಲೆಫ್ಟ್ ಟರ್ನ್, ಎಲ್ಲಿ ಯೂ ಟರ್ನ್ ಎಲ್ಲ ನಮ್ಗೆ ಇದರಲ್ಲಿ ನ್ಯಾವಿಗೇಷನ್ ಆದ್ರೂ ನೋಡೋದಕ್ಕೆ ಸಿಗುತ್ತೆ. ಮತ್ತೆ ಇಲ್ಲಿ ಹೋಮ್ ಅಲ್ಲಿ ಒಂದ್ಸರಿ ಲೆಫ್ಟ್ ಗೆ ಸ್ವೈಪ್ ಮಾಡಿದ್ರೆ ನಮ್ಗೆ ಇಲ್ಲಿ ಎಲ್ಲಾ ರೀತಿಯಾದಂತ ನೋಟಿಫಿಕೇಶನ್ ನೋಡೋದಕ್ಕೆ ಸಿಗುತ್ತೆ. ಲೈಕ್ SMS ಆಗಿರ್ಬೋದು, ವಾಟ್ಸ್ಆಪ್ ನೋಟಿಫಿಕೇಶನ್ಸ್ ಆಗಿರ್ಬೋದು. ಸೊ ನಮ್ಮ ಫೋನಿಗೆ ಬರೋ ಪ್ರತಿಯೊಂದು ನೋಟಿಫಿಕೇಶನ್ ನಮ್ಗೆ ಇಲ್ಲೇ ನೋಡೋದಕ್ಕೆ ಸಿಗುತ್ತೆ. ರೈಟ್ ಅಲ್ಲಿ ನಾವು ಸ್ವೈಪ್ ಮಾಡಿದ್ರೆ ನಮ್ಗೆ ಸ್ಟೆಪ್ಸ್ ಕೌಂಟ್ಸ್, ಮತ್ತೆ SpO2 ಮೆಜರ್ಮೆಂಟ್, ಹಾರ್ಟ್ ರೇಟ್ ಇದೆಲ್ಲ ಕಂಪ್ಲೀಟ್ ನಮ್ಗೆ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. SpO2 ಒಂದ್ಸರಿ ಚೆಕ್ ಮಾಡೋಣ. SpO2 ಚೆಕ್ ಮಾಡೋದಕ್ಕೆ ಇದರಲ್ಲಿ ಸ್ಟೇ ಸ್ಟಿಲ್ ಅಂತ ಹೇಳ್ತಾ ಇದೆ, ಒಂಚೂರು ಕೂಡ ಕದಲಬಾರ್ದಂತೆ. ಕದಲಿದ್ರೆ ಇದ್ರ ಕೈಲಿ ಕೆಲಸ ಮಾಡೋದಕ್ಕೆ ಆಗಲ್ವಂತೆ. 98% ಆದ್ರೆ ತೋರಿಸ್ತಾ ಇದೆ. ಇದನ್ನ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಚೆಕ್ ಮಾಡೋಣ. ಸೊ ನನ್ನ ಬ್ಲಡ್ ಅಲ್ಲಿ 98% ಆಕ್ಸಿಜನ್ ಲೆವೆಲ್ ಆದ್ರೆ ಇದೆ. ನಮ್ಮ ಪಾಂಡಾ ಬ್ಲಡ್ ಅಲ್ಲಿ ಎಷ್ಟಿದೆ ಅಂತ ನೋಡೋಣ. ಸೊ ಕೈ ತುಂಬಾ ಚಿಕ್ಕದಾಗುತ್ತೆ, ಕಾಲ್ಗೆ ಹಾಕೋಣ. ಇದರ ಬ್ಲಡ್ ಆಕ್ಸಿಜನ್ ಲೆವೆಲ್ ಬಂದುಬಿಟ್ಟು 97% ಇದೆ. ಸೊ ಮಗನೇ ಬದುಕಂಡು, ಇಲ್ಲ ಅಂದಿದ್ರೆ ಇದನ್ನ ಎಮರ್ಜೆನ್ಸಿಯಾಗಿ ಬ್ಲಡ್ ಅಲ್ಲಿ ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗಿದೆ ಅಂದ್ಬಿಟ್ಟು ಸ್ಟ್ರೆಚರ್ ಮೇಲೆ ಎತ್ಕೊಂಡು ಹೋಗಿ ಆಕ್ಸಿಜನ್ ಕೊಡಿಸ್ಬೇಕಾಗಿದೆ. ಮತ್ತೆ ಇದರಲ್ಲಿ ಹಾರ್ಟ್ ರೇಟ್ ಕೂಡ ನಾವು ಇದರಲ್ಲಿ ಚೆಕ್ ಮಾಡ್ಬೋದು. ಹಾರ್ಟ್ ರೇಟ್ ಕೂಡ ನಾನು ಚೆಕ್ ಮಾಡೋದಿಲ್ಲ, ನಮ್ಮ ಚಿಂಟುಗೆ ಯಾಕೆ ಚೆಕ್ ಮಾಡ್ತೀನಿ. ಓ BP ಕಮ್ಮಿ ಆಗ್ಬಿಟ್ಟಿದೆ, 94 ತೋರಿಸ್ತಾ ಇದೆ ಇದು. ಮತ್ತೆ ಇದರಲ್ಲಿ ನಮಗೆ ಮ್ಯೂಸಿಕ್ ಕಂಟ್ರೋಲ್ಸ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ಪ್ಲೇ, ಪಾಸು, ನೆಕ್ಸ್ಟ್, ರಿವರ್ಸು ಮತ್ತೆ ವಾಲ್ಯೂಮ್ ಅಪ್ ಡೌನ್ ಕೂಡ ನಾವು ಇದರಲ್ಲಿ ಮಾಡ್ಕೊಬೋದಾಗಿದೆ. ನೀವೇನಾದ್ರೂ ಬ್ಲೂಟೂತ್ ಹೆಡ್ಸೆಟ್ನ ಹಾಕೊಂಡಿದ್ರೆ ಸೊ ಇದರಲ್ಲಿ ವಾಲ್ಯೂಮ್ ಅಪ್ ಡೌನ್ ಕೂಡ ನೀವು ಇಲ್ಲೇ ಕಂಟ್ರೋಲ್ ಮಾಡ್ಕೊಬೋದಾಗಿದೆ. ಫೋನ್ ಎಲ್ಲಾದ್ರೂ ಹಾಕಿದ್ರು ನೀವು ಮ್ಯೂಸಿಕ್ ಕೇಳ್ತಾ ನಿಮ್ಮ ಕೆಲಸಗಳನ್ನ ಎಂಜಾಯ್ ಮಾಡ್ಕೊಬಹುದು. ಮತ್ತೆ ಇದು ನಾರ್ಮಲ್, ನೀವು ಇದನ್ನ ಸ್ಲೀಪ್ ಮೋಡ್ಗೆ ಹಾಕೋ ಅವಶ್ಯಕತೆ ಏನಿಲ್ಲ. ಜಸ್ಟ್ ಈ ತರ ನಾರ್ಮಲ್ ಆಗಿ ಯೂಸ್ ಮಾಡಿದ್ರೆ ಇದು ಸ್ಕ್ರೀನ್ ಕಂಪ್ಲೀಟ್ ಆಫ್ ಆಗುತ್ತೆ. ಮತ್ತೆ ಇದನ್ನ ಮೇಲೆ ಕೆತ್ತಿದ್ರೆ ಸ್ಕ್ರೀನ್ ಆದ್ರೆ ಬೇಗ ಟಕ್ ಅಂತ ಆನ್ ಆಗುತ್ತೆ. ಇದ್ರಲ್ಲಿ ನಮಗೆ TFT ಡಿಸ್ಪ್ಲೇ ಕೊಟ್ಟಿದ್ದು, ಯಾವುದೇ ರೀತಿ AMOLED ಡಿಸ್ಪ್ಲೇ ಇದರಲ್ಲಿ ನೋಡೋದಕ್ಕಾಗೋದಿಲ್ಲ. ಸೊ ಡಿಸ್ಪ್ಲೇ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ. ಇದರಲ್ಲಿ ನೀವು ಅಪ್ ಟು 20 ಕಾಂಟ್ಯಾಕ್ಟ್ಸ್ ವರೆಗೂ ಸೇವ್ ಮಾಡಿ ಇಟ್ಕೊಬೋದು. ಸೊ ಕಾಲ್ ಮಾಡಿದ್ರೆ ನಿಮಗೆ ಈ ರೀತಿಯಾಗಿ ಕಾಲ್ ನೋಟಿಫಿಕೇಶನ್ ಆದ್ರೆ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ನಾವಿಲ್ಲಿಂದ ಬೇಕಿದ್ರೆ ಕಾಲ್ ಲಿಫ್ಟ್ ಮಾಡ್ಬೋದು, ಕಟ್ ಮಾಡ್ಬೋದು. ಇದರಲ್ಲಿ ಕ್ವಿಕ್ ರಿಪ್ಲೇ ಫೀಚರು ಕೂಡ ಇದೆ. ಸೊ ನೀವು ಇದನ್ನ ಆ್ಯಪಲ್ಲಿ ಅನೇಬಲ್ ಮಾಡ್ಕೊಂಡ್ರೆ ನೀವು ಇದರಲ್ಲಿ ಕ್ವಿಕ್ ರಿಪ್ಲೇ ಕೂಡ ಮಾಡ್ಬೋದು. ಐ ಮೀನ್ ಟ್ರಾಫಿಕ್, ಐ ಆಮ್ ಸ್ಟಕ್ ವಿತ್ ಮೈ ಸಮಥಿಂಗ್ ಏನಾದರೂ ನೀವು ರಿಪ್ಲೈ ಹಾಕೊಂಡು ಅದರಲ್ಲಿ ಆಟೋ ರಿಪ್ಲೈನಾದ್ರೆ ಮಾಡ್ಬೋದು. ಆಲೇ 72 ಆಯ್ತು ಸ್ಟೆಪ್ ಕೌಂಟ್. ಸೊ ನಾವು ಬಜೆಟ್ ಸ್ಮಾರ್ಟ್ ವಾಚ್ಗಳು ಅಂತ ಬಂದಾಗ ನಾವು ಇದರಲ್ಲಿ ಯಾವುದೇ ರೀತಿಯಾದಂತಹ ಹೆಲ್ತ್ ಪ್ರಿಕಾಷನ್ಸ್ಗೆ ಈ ವಾಚ್ಗಳನ್ನ ಯೂಸ್ ಮಾಡೋದು ಸರಿಯಲ್ಲ. ನೀವು ಕಾಲಿಂಗ್ ಫೀಚರ್ಸ್ಗೆ ಮತ್ತೆ ಡೇ ಟು ಡೇ ಲೈಫ್ ಯೂಸೇಜ್ಗೆ, ನೀವು ಟೈಮ್ ನೋಡ್ಕೊಳ್ಳೋದಕ್ಕೆ ಮತ್ತೆ ನ್ಯಾವಿಗೇಷನ್ಸ್ ನೋಡ್ಕೊಳ್ಳೋದಕ್ಕೆ ಇಂಥದಕ್ಕಷ್ಟೇ ಈ ವಾಚ್ಗಳು ಸರಿ ಅಂತ ಹೇಳ್ತೀನಿ. ಹೆಲ್ತ್ ಬಗ್ಗೆ ಜಾಸ್ತಿ ಕಾನ್ಸಿಯಸ್ ಇರೋರು, ನೀವೇನಾದ್ರೂ BP, ಶುಗರ್ ಪೇಷಂಟ್ಸ್ ಆಗಿದ್ದು ನೀವು ಇದರಲ್ಲಿ SpO2 ಮತ್ತೆ ಹಾರ್ಟ್ ರೇಟ್ ನ ಚೆಕ್ ಮಾಡ್ಕೊಂತೀರಾ ಅಂದ್ರೆ 100% ಈ ವಾಚ್ಗಳನ್ನ ನಾನು ರೆಕಮೆಂಡ್ ಮಾಡೋದಿಲ್ಲ. ಸೊ ಕಂಪ್ಲೀಟ್ ನನ್ಗೆ ವಾಚ್ ಅಂತೂ ತುಂಬಾ ಬಿಲ್ಡ್ ಎಲ್ಲ ಚೆನ್ನಾಗಿ ಅನಿಸ್ತು. ಇದರಲ್ಲಿ ಒಂದು ಸ್ವಲ್ಪ ಡ್ರಾಪ್ ಬ್ಯಾಕ್ ಏನಂದ್ರೆ ನಾರ್ಮಲ್ ಆಗಿ ನೀವು ಯೂಸ್ ಮಾಡಿದ್ರೆ ಒಂದು 7 ದಿನ ಬ್ಯಾಟರಿ ಲೈಫ್ ಬರುತ್ತೆ. ನೀವು ಕಾಲಿಂಗ್ಗೋಸ್ಕರ ಯೂಸ್ ಮಾಡಿದ್ರೆ ಜಸ್ಟ್ ಒಂದು 2 ದಿನ 1.5 ದಿನ ಬರುವಂತದ್ದು. ಬಟ್ ಇದು 1300 ರೂಪಾಯಿಗೆ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇದೊಂದರಲ್ಲಿ ಕಾಂಪ್ರಮೈಸ್ ಆಗಬೇಕಾಗಿರುತ್ತೆ. ಸೊ ಇದರಲ್ಲಿ ಸ್ಪೀಕರ್ ಕ್ವಾಲಿಟಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಓಕೆ ಇದೆ. ನಮ್ಗೆ ಇದರಲ್ಲಿ ನಾರ್ಮಲ್ ಸಿಲಿಕಾನ್ ಸ್ಟ್ರಾಪ್ ಅಲ್ದೇನೆ ಮೆಟಲ್ ಸ್ಟ್ರಾಪ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಮತ್ತೆ ಇದರಲ್ಲಿ ಇನ್ನೊಂದು ಬಂದ್ಬಿಟ್ಟು ಫೈಂಡ್ ಫೋನ್ ಅಂದ್ಬಿಟ್ಟು ಒಂದು ಆಪ್ಷನ್ ಇದೆ. ನೀವು ಆಪ್ಷನ್ ಏನಾದರೂ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ನಿಮ್ಮ ಫೋನ್ ರಿಂಗ್ ಆಗಕ್ಕಾದ್ರೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ಅದ್ರ ಜೊತೆಗೆ ನಿಮಗೆ ಇದರಲ್ಲಿ ಫ್ಲಾಶ್ ಲೈಟ್ ಕೂಡ ನೋಡೋದಕ್ಕೆ ಸಿಗ್ಬೋದು. ಸೊ ಇಷ್ಟು ಫೀಚರ್ಸ್ ನಮಗೆ ಈ ವಾಚ್ ಅಲ್ಲಾದ್ರೆ ನೋಡೋದಕ್ಕೆ ಸಿಗುತ್ತೆ. ಈ ಪ್ರಾಡಕ್ಟ್ ನ ನೀವೇನಾದ್ರೂ ಪರ್ಚೇಸ್ ಮಾಡ್ಬೇಕಂದ್ರೆ ಇಲ್ಲಿರೋ ವಿ ಪ್ರಾಡಕ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಕೂಡ ನೀವು ಇದನ್ನ ಪರ್ಚೇಸ್ ಮಾಡಬಹುದು. ಮತ್ತೆ ಇದರ ಕಂಪ್ಲೀಟ್ ಲಿಂಕ್ಸ್ ಏನಾದ್ರು ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಸೊ ನಿಮಗೆ ಈ ವಾಚ್ ಹೆಂಗ್ ಅನಿಸ್ತು, ನೀವೇನಾದ್ರೂ ಯಾರಿಗಾದ್ರೂ ಗಿಫ್ಟ್ ಮಾಡ್ಬೇಕಂದ್ರೆ ಈ ವಾಚ್ ನಾನು 100% ರೆಕಮೆಂಡ್ ಮಾಡ್ತೀನಿ. ಸೊ ನೀವು ಪರ್ಸನಲ್ ಆಗಿ ಯೂಸ್ ಮಾಡೋದಾದ್ರೆ ಇದು ನಿಮ್ ಚಾಯ್ಸ್ ಆಗಿರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಆದ್ರೆ ಸಿಗೋಣ. ಈ ವಾಚ್ ನ ಬಜೆಟ್ಗೆ ಸೂಟ್ ಆಗೋ ತರ 20,000 ಒಳಗಡೆ 10 ಫೋನ್ಗಳನ್ನ ಆದ್ರೆ ರೆಕಮೆಂಡ್ ಮಾಡಿದ್ದೀನಿ. ಆ ವಿಡಿಯೋ ನೀವು ಚೆಕ್ ಮಾಡ್ಬೇಕಂದ್ರೆ ಇಲ್ಲಿರೋ ಪ್ಲೇ ಕಾರ್ಡ್ ನ ಕ್ಲಿಕ್ ಮಾಡಿ.